ಥ್ರೆಡ್ನ ಹಲವು ಬಗೆಯ ಕಿವಿಯೋಲೆಗಳು ನಿಮಗೆ ಗೊತ್ತೇ ಇದೆ. ನಾವು ಧರಿಸುವ ಉಡುಪಿನ ಬಣ್ಣಕ್ಕೆ ಹೊಂದುವಂತಹ ಈ ಸಿಲ್ಕ್ ಥ್ರೆಡ್ ಜುಮ್ಕಾಗಳ ಬಗ್ಗೆ ನಮ್ಮ ಸಿರಿ ಕಾರ್ಯಕ್ರಮದಲ್ಲೇ ನಾನಾ ವಿನ್ಯಾಸವುಳ್ಳ ಜುಮ್ಕಾಗಳು ಹಾಗೂ ಹಾರಗಳನ್ನ ಹೇಗೆ ಮಾಡೋದು ಅನ್ನೋದನ್ನ ನೀವು ನೋಡೇ ಇರ್ತೀರಿ. ಈಗ ನಾವು ಹೇಳ್ತಾ ಇರೋದು ಇದೇ ಸಿಲ್ಕ್ ಥ್ರೆಡ್ನ ಸ್ಟೋನ್ ಜುಮ್ಕಾ ಬಗ್ಗೆ. ಹಾಗಾದ್ರೆ ಈ ಸ್ಟೋನ್ ಜುಮ್ಕಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಮಸ್ಕಾರ ಸಿರಿ ವೀಕ್ಷಕರೇ, ಇಂದು ನಾನು ಲೇಸ್ ಚೈನ್ ಮತ್ತು ಸಿಲ್ಕ್ ಥ್ರೆಡ್ ಬಳಸಿ ಜುಮ್ಕಾ ಮಾಡುವುದು ಹೇಗೆ ಎಂದು ತೋರಿಸ್ತೀನಿ. ಜುಮ್ಕಾ ಮಾಡಲು ಬೇಕಾಗಿರುವಂತಹ ಸಾಮಗ್ರಿಗಳು: ಸಿಲ್ಕ್ ಥ್ರೆಡ್, ವೈಟ್ ಗ್ಲೂ, ಸ್ಟೋನ್ ಬಾಲ್ಸ್, ಬಾಲ್ ಚೈನ್, ಸ್ಟೋನ್ ಲೇಸ್, ಜುಮ್ಕಾ ಬೇಸ್, ರಿಂಗ್ ಬೇಸ್, ಪಿನ್, ಸಿಸರ್, ಗೋಲ್ಡ್ ಬೀಡ್ಸ್, ಕಟರ್ ಮತ್ತು ನೋಸ್ ಪ್ಲೇಯರ್. ಮೊದಲಿಗೆ ಒಂದು ರಟ್ಟು, ಯಾವುದಾದ್ರೂ ಮನೆಯಲ್ಲಿ ವೇಸ್ಟ್ ರಟ್ಟು ಇರುತ್ತಲ್ವ, ಅದನ್ನು ತಗೊಂಡು ಸಿಲ್ಕ್ ಥ್ರೆಡನ್ನು 20 ಎಳೆಗಳು ಈ ಥರ 20 ಎಳೆಗಳನ್ನ ಸುತ್ಕೊಂಡು ಹೀಗೆ ಹಿಡ್ಕೊಂಡು ಸಿಸರಿಂದ ಕಟ್ ಮಾಡ್ಕೋಬೇಕು. ಈ ರಟ್ಟನ್ನು ತೆಗೆದು ಒಂದು ತುದಿಗೆ ವೈಟ್ ಗ್ಲೂ ಹಾಕಿ ಫ್ಲ್ಯಾಟಾಗಿ ಮಾಡ್ಕೋಬೇಕು. ಮತ್ತೊಂದು ತುದಿಗೆ ಗ್ಲೂ ಹಾಕಿ ಸೂಜಿ ಥರ ಮಾಡ್ಕೋಬೇಕು. ನಂತರ ಜುಮ್ಕಾ ಬೇಸ್ಗೆ ಸ್ವಲ್ಪ ಗ್ಲೂ ಹಾಕಿ ಫ್ಲ್ಯಾಟ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಸ್ಟಿಕ್ ಮಾಡಬೇಕು. ಅದು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದ ನಂತರ ಒಂದೆರಳನ್ನಲ್ಲಿಟ್ಟು ಟೈಟಾಗಿ ಹೀಗೆ ಎಳೆದು ಸೂಜಿ ಆಕಾರದಲ್ಲಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹೀಗೆ ತಗೊಂಡು ಸುತ್ತಬೇಕು. ಹೀಗೆ ಸುತ್ತುತ್ತಾ ಬರಬೇಕು. ಕೊನೆಯಲ್ಲಿ ಸ್ವಲ್ಪ ಗ್ಲೂ ಹಾಕಿ ಹೀಗೆ ಗ್ಲೂಗೆ ಕೈಯಿಂದ ಸ್ವಲ್ಪ ರಬ್ ಮಾಡಿ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಸ್ವಲ್ಪ ಡ್ರೈ ಆದಮೇಲೆ ಕಟ್ ಮಾಡಬೇಕು. ನಂತರ ಪಿನ್ ತಗೊಂಡು ಒಂದು ಬೀಡ್ನ ಹೀಗೆ ಹಾಕಬೇಕು. ಹೀಗೆ ಪಿನ್ ಹಾಕಿ ಕೈಯಿಂದ ಹಿಡ್ಕೊಂಡು ವೈಟ್ ಗ್ಲೂನ ಜುಮ್ಕಾ ಸುತ್ತ ಹಾಕ್ತಾ ಬರಬೇಕು. ಹೀಗೆ ಹಾಕಿ ಫಸ್ಟ್ 1 ರೌಂಡು ಸ್ಟೋನ್ ಲೇಸ್ ಹಾಕಬೇಕು. ಕಟ್ಟರಿಂದ ಕಟ್ ಮಾಡಿ ಸ್ವಲ್ಪ ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕು. ಅಗೇನ್ ನೆಕ್ಸ್ಟ್ ರೌಂಡ್ ಮತ್ತೆ ಗ್ಲೂ ಹಾಕಿ ಈ ರೀತಿ ಬಾಲ್ ಚೈನ್ನ ನೆಕ್ಸ್ಟ್ ರೌಂಡಿಗೆ ಸ್ಟಿಕ್ ಮಾಡಬೇಕು. ನೆಕ್ಸ್ಟ್ ರೌಂಡ್ ಮತ್ತೆ ಸ್ಟೋನ್, ನೆಕ್ಸ್ಟ್ ರೌಂಡ್ ಮತ್ತೆ ಒಂದು ಬಾಲ್ ಚೈನ್ ಒಂದು ಸ್ಟೋನ್ ಚೈನ್. ಪೂರ್ತಿ ಸುತ್ತಿದ ನಂತರ ಒಂದು ಸ್ಟೋನ್ ಬಾಲನ್ನು ಹೀಗೆ ಹಾಕಿ ನೋಸ್ ಪ್ಲೇಯರ್ನಿಂದ ಬೆಂಡ್ ಮಾಡಬೇಕು. ಬೆಂಡ್ ಮಾಡಿ ಎಕ್ಸ್ಟ್ರಾ ಪಿನ್ನ ಕಟ್ ಮಾಡಬೇಕು. ಮತ್ತೆ ನೋಸ್ ಪ್ಲೇಯರ್ನಿಂದ ರಿವರ್ಸ್ ಮತ್ತೆ ಬೆಂಡ್ ಮಾಡಬೇಕಾಗುತ್ತೆ. ಜುಮ್ಕಾ ರೆಡಿಯಾಗಿದೆ. ಈಗ ರಿಂಗ್
ಈ ರೀತಿ ರಿಂಗ್ ಸಿಗುತ್ತೆ. ಆ ರಿಂಗ್ಗೆ ಬೆಂಡ್ ಆಗಿರೋದನ್ನು ಈ ಫ್ಲ್ಯಾಟ್ ಪ್ಲೇಯರ್ ಏನಿರುತ್ತೆ ಇದರಿಂದ ಸರಿ ಮಾಡಿಕೊಂಡು ಒಂದು ಗೋಲ್ಡ್ ಬೀಡ್, ಒಂದು ಸ್ಟೋನ್ ಬಾಲ್ ಮತ್ತು ಒಂದು ಗೋಲ್ಡ್ ಬೀಡ್, ಈಗ ರೆಡಿ ಇರುವಂಥ ಜುಮ್ಕಾನ ಇದರೊಳಗಡೆ ಹೀಗೆ ಹಾಕಿ, ಮತ್ತು ಗೋಲ್ಡ್ ಬೀಡ್, ಸ್ಟೋನ್ ಬಾಲ್, ಗೋಲ್ಡ್ ಬೀಡ್, ಫ್ಲ್ಯಾಟ್ ಪ್ಲೇಯರಿಂದ ಮತ್ತೆ ಬೆಂಡ್ ಮಾಡಬೇಕು ಇದನ್ನ ತುದಿನ. ಹೀಗೆ ಲಾಕ್ ಮಾಡಿದರೆ ಎಲ್ಲ ರೆಡಿ ಆದಮೇಲೆ ಜುಮ್ಕಾ ಈ ರೀತಿ ಕಾಣುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸಿಲ್ಕ್ ಥ್ರೆಡ್ ಮತ್ತು ಲೇಸ್ ಚೈನ್ ಬಳಸಿ ಹೇಗೆ ಜುಮ್ಕಾ ಮಾಡೋದು ಅಂತ. ಸಿಲ್ಕ್ ಥ್ರೆಡ್ ಮಾತ್ರ ಬಳಸಿ ಜುಮ್ಕಾ ಮಾಡೋದ್ರಿಂದ ನಿಮ್ಮ ಡ್ರೆಸ್ಗಳಿಗೆ ಮ್ಯಾಚಿಂಗ್ ಹಾಕೋಬೋದು. ಸ್ಟೋನ್ ಲೇಸ್ ಮತ್ತು ಸಿಲ್ಕ್ ಥ್ರೆಡ್ ಎರಡೂ ಬಳಸಿ ಮಾಡೋದ್ರಿಂದ ಎಲ್ಲ ಡ್ರೆಸ್ಗಳಿಗೂ ಮ್ಯಾಚಿಂಗ್ ಆಗಿರುತ್ತೆ ಇದು. ಸಿಲ್ಕ್ ಥ್ರೆಡ್ ಉಪಯೋಗಿಸಿ ಸ್ಟೋನ್ ಜುಮ್ಕಾ ಮಾಡೋದು ಹೇಗೆ ಅನ್ನೋದನ್ನ ನೀವೆಲ್ಲ ನೋಡಿದ್ರಿ. ಹಾಗಾದ್ರೆ ಇನ್ಮುಂದೆ ಡ್ರೆಸ್ಗೆ ಮ್ಯಾಚಿಂಗ್ ಆಗೋ ಸಿಲ್ಕ್ ಥ್ರೆಡ್ ಜುಮ್ಕಾ ಬದಲು ಎಲ್ಲ ಡ್ರೆಸ್ಗೆ ಮ್ಯಾಚಿಂಗ್ ಆಗೋ ಸ್ಟೋನ್ ಜುಮ್ಕಾವನ್ನ ರೆಡಿ ಮಾಡಿಕೊಂಡು ನಿಮ್ಮ ಡ್ರೆಸ್ಗೆ ಸೂಟಬಲ್ ಆಗೋ ಜುಮ್ಕಾವನ್ನ ಹಾಕಿಕೊಳ್ಳಿ.